ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದು ಪಕ್ಷಿಗಳ ಲೋಕದಲ್ಲಿ ಎಲ್ಲರಿಗೂ ಪರಿಚಿತವಾಗಿರುವಂತಹ ಒಂದು ಪಕ್ಷಿಯ ಜಾತಿಯ ಒಂದು ವಿಶೇಷವಾದ ಪಕ್ಷಿ ಅಂತ ತಿಳ್ಕೊಳ್ಳೋಣ. ಪಾರಿವಾಳಗಳು ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ? ಖಂಡಿತ ಎಲ್ಲರೂ ನೀವು ನೋಡಿರ್ತೀರಾ. ಮನೆ ಹತ್ರ ಹಾರುವಂತಹ ಒಂದು ವಿಶೇಷ ಪಕ್ಷಿಯನ್ನ ಎಲ್ಲ ಗುರುತಿಸ್ತೀರಾ. ಆದರೆ ಇವತ್ತು ನಾವು ಪಾರಿವಾಳಗಳ ಬಗ್ಗೆ ತಿಳಿದುಕೊಳ್ಳೋದಿಲ್ಲ. ಪಾರಿವಾಳದ ಜಾತಿಯ ವರ್ಣರಂಜಿತವಾದಂತಹ ಒಂದು ವಿಶೇಷವಾದ ಪಕ್ಷಿಯನ್ನ ತಿಳಿದುಕೊಳ್ಳೋಣ. ಆ ಪಕ್ಷಿಯ ಹೆಸರು ಹರಳುಚೋರೆ ಹಕ್ಕಿ. ಆಂಗ್ಲ ಭಾಷೆಯಲ್ಲಿ ಎಮರಾಲ್ಡ್ ಡವ್ ಅಂತ ಕರಿತೀವಿ. ಹರಳುಚೋರೆ ಹಕ್ಕಿ ಅನ್ನುವಂತಹ ಹೆಸರಿನಲ್ಲೇ ಇದೆ. ಹರಳು ಹೇಗೆ ಪಳಪಳ ಹೊಳಿತಾ ಇರುತ್ತೆ, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಯಲ್ಲಿರುವಂತಹ ಉಂಗುರದ ಒಂದು ಹರಳು ಎಷ್ಟು ಬಣ್ಣಗಳನ್ನು ಕೊಡೋದಕ್ಕೆ ಸೂರ್ಯನ ಬಿಸಿಲು ಬಿದ್ದರೆ ತೋರಿಸುತ್ತಲ್ಲ, ಅದೇ ರೀತಿ ವಿಶೇಷವಾದ ವರ್ಣರಂಜಿತವಾದಂತಹ ಪಕ್ಷಿ ಹರಳುಚೋರೆ ಹಕ್ಕಿ. ಆದ್ರೆ ಈ ಪಕ್ಷಿಯನ್ನ ನೋಡಿರುವಂತಹ ಜನರ ಸಂಖ್ಯೆ ಅತ್ಯಂತ ವಿರಳ ಅಂತ ಹೇಳ್ಬೋದು. ನಮ್ಮ ಮಲೆನಾಡಿನ ದಟ್ಟ ಕಾಡುಗಳಲ್ಲಿ ಅಪರೂಪವಾಗಿ ಕಾಣುವಂತಹ, ದಟ್ಟ ಕಾಡುಗಳಲ್ಲಿ ಸ್ವಾಭಾವಿಕವಾಗಿ ಇರುವಂತಹ ಪಕ್ಷಿ ಇದಾಗಿದೆ. ಹೆಸರಿನಲ್ಲಿ ಇರುವ ಹಾಗೆ ಹರಳುಚೋರೆ ಹಕ್ಕಿ ಅಂದ್ರೆ ಪಚ್ಚೆ ಹಸಿರು ಬಣ್ಣದ ಪಾರಿವಾಳ ಅಂತ ಹೇಳ್ಬೋದು. ಪಚ್ಚೆ ಹಸಿರು ಬಣ್ಣ ಅಂದ್ರೆ ನೋಡಿ, ಸೂರ್ಯನ ಬಿಸಿಲು ಬಿದ್ದಾಗ ಎಷ್ಟು ಹೊಳೆಯುತ್ತೆ, ಅದೇ ರೀತಿಯ ಹೊಳಪನ್ನ ಈ ಪಕ್ಷಿ ಹೊಂದಿದೆ. ಮೈನಾ ಹಕ್ಕಿಯ ಗಾತ್ರದ ಪಕ್ಷಿ. ರೆಕ್ಕೆಗಳು ಹೊಳೆಯುವಂತಹ ಪಚ್ಚೆ ಹಸಿರು ಬಣ್ಣದಲ್ಲಿ ಇರುತ್ತೆ. ಹಾಗೆ ಕುತ್ತಿಗೆ ಮತ್ತು ಹಿಂಭಾಗ ನೇರಳೆ ಬಣ್ಣದಲ್ಲಿ ಇರುತ್ತೆ. ತಲೆಯ ಮೇಲೆ, ಭುಜಗಳ ಮೇಲೆ ಬಿಳಿಯ ಪಟ್ಟೆಗಳಿರುತ್ತೆ. ಹಾರುವಾಗ ಇವು ಪ್ರಧಾನವಾಗಿ ಈ ಬಿಳಿ ಪಟ್ಟೆಗಳು, ನೇರಳೆ ಬಣ್ಣ ಹಾಗೂ ಸೂರ್ಯನ ಬಿಸಿಲು ಬಿದ್ದಾಗ ಹಾರುತ್ತಿರುವಂತಹ ಒಂದು ವಜ್ರದಂತೆ ಕಾಣುವಂತಹ ಅಪರೂಪದ ಪಕ್ಷಿ ಹರಳುಚೋರೆ ಹಕ್ಕಿ. 2 ಕಾಲುಗಳು ಕೂಡ ದಾಳಿಂಬೆಯ ಕೆಂಪು ಬಣ್ಣದಲ್ಲಿ ಇರುತ್ತೆ. ಕಣ್ಣಿನ ಗುಡ್ಡಗಳು ಮಬ್ಬಾದಂತಹ ಬೂದಿಯ ಬಣ್ಣದಲ್ಲಿ ಕಾಣುತ್ತೆ. ಇದಷ್ಟೇ ಅಲ್ಲದೆ ಈ ಪಕ್ಷಿ ಅಥವಾ ಹರಳುಚೋರೆ ಹಕ್ಕಿ ತಮಿಳುನಾಡು ಅನ್ನುವಂತಹ ರಾಜ್ಯದ ರಾಜ್ಯ ಪಕ್ಷಿಯಾಗಿ ಗುರುತಿಸಲ್ಪಟ್ಟಿದೆ. ಹರಳುಚೋರೆ ಹಕ್ಕಿ ವೈಜ್ಞಾನಿಕ ಹೆಸರು ಚಾಲ್ಕೋಫ್ಯಾಪ್ಸ್ ಇಂಡಿಕಾ ಅನ್ನುವಂತಹ ಹೆಸರಿನಿಂದ ಜಗತ್ತಿನಾದ್ಯಂತ ಎಲ್ಲಿ ಹೋದರೂ ಕೂಡ ಈ ಹೆಸರಿನಿಂದ ಈ ಪಕ್ಷಿಯನ್ನ ಸುಲಭವಾಗಿ ಬೇರೆ ಯಾವುದೇ ಭಾಷೆಗಳಲ್ಲಿ ಗುರುತಿಸಬಹುದು ಅಂತ ಹೇಳ್ಬಹುದು. ಈ ಪಕ್ಷಿ ವಿಶೇಷವಾದಂತಹ ಒಂದು ಜೀವಿ. ಯಾಕಂದ್ರೆ ಹೆಸರಿನಲ್ಲೇ ಇರುವ ಹಾಗೆ ಆಭರಣದಂತಹ ಹೊಳಪನ್ನ ಹೊಂದಿರುವಂತಹ ಪಕ್ಷಿ. ಹೆಸರಿನಲ್ಲಿ ಮೊದಲೇ ಹೇಳಿದೆ ಚಾಲ್ಕೋಫ್ಯಾಪ್ಸ್ ಇಂಡಿಕಾ ಅಂತ. ಅಂದ್ರೆ ಎಲ್ಲೆಲ್ಲಿ ಇಂಡಿಕಾ ಅನ್ನುವಂತಹ ಹೆಸರನ್ನ ನೀವು ನೋಡ್ತೀರಾ ವೈಜ್ಞಾನಿಕ ಹೆಸರುಗಳಲ್ಲಿ ಅಥವಾ ಪಕ್ಷಿಗಳನ್ನು ಗುರುತಿಸೋಕೆ ಇರುವಂತಹ ಬಿನಾಮಿಯಲ್ ಹೆಸರುಗಳಲ್ಲಿ, ಇಂಡಿಕಾ ಅಂತ ಬರುವಂತಹ ಹೆಸರುಗಳು ಭಾರತ ದೇಶದಲ್ಲಿ ವಾಸಿಸುವಂತಹ ಅಥವಾ ಭಾರತದಲ್ಲಿ ಮಾತ್ರ ದೊರೆಯುವಂತಹ ವಿಶೇಷವಾದ ಜಾತಿಯ ಪಕ್ಷಿಗಳು ಅಂತ ನೀವು ಅದನ್ನ ಅಂದಾಜನ ಮಾಡ್ಕೋಬಹುದು ಅಥವಾ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಸುಮಾರಷ್ಟು ಮರಗಳನ್ನು ನಾವು ನೋಡಿರ್ತೀವಿ. ಮನೆ ಬಾಗ್ಲಲ್ಲಿ ಸಾಧಾರಣ ಎಲ್ಲರ ಪೇಟೆಗಳಲ್ಲಿ ಕಾಣುವಂತಹ ಹೊಂಗೆ ಮರ ನೋಡಿರ್ತೀವಿ. ಅದರ ಹೆಸರು ಪೊಂಗಾಮಿಯಾ ಪಿನ್ನಾಟ ಅಥವಾ ಡೆರ್ರಿಸ್ ಇಂಡಿಕಾ ಅಂತ ಕರಿತೀವಿ. ಎಲ್ಲೆಲ್ಲಿ ಇಂಡಿಕಾ ಅಂತ ಬರುತ್ತೆ ಅದನ್ನೆಲ್ಲ ನೀವು ಅನ್ಕೊಳ್ಬಹುದು ನಮ್ಮ ಭಾರತ ದೇಶದ ಸ್ಥಳೀಯವಾದಂತಹ ದೇಶೀಯ ಪಕ್ಷಿ ಅನ್ನೋದನ್ನ ಇದರ ಮುಖಾಂತರವಾಗಿ ನೀವು ಅರ್ಥ ಮಾಡ್ಕೋಬಹುದು. ಈ ಎಲ್ಲಾ ವರ್ಣಗಳು ಕೂಡ ಇಷ್ಟು ಹೊಳಪಿನ ಬಣ್ಣ ಹೆಣ್ಣು ಪಕ್ಷಿಗೆ ಮಾತ್ರ ಇರುತ್ತಾ ಅಥವಾ ಗಂಡು ಪಕ್ಷಿಗೆ ಮಾತ್ರ ಇರುತ್ತಾ ಅಂತ ಕೇಳಿದ್ರೆ, ಗಂಡಿಗೆ ಈ ಹೊಳೆಯುವಂತಹ ಪಚ್ಚೆ ಹಸುರಿನ ಹರಳಿನ ಬಣ್ಣ ಹಾಗೂ ದೇಹದ ಇತರ ಭಾಗಗಳಲ್ಲಿ ಹೊಳೆಯುವಂತಹ ನೇರಳೆ ಬಣ್ಣ, ಬಿಳಿ ಪಟ್ಟೆಗಳು ಇವೆಲ್ಲವೂ ಕೂಡ ಇರುತ್ತೆ. ಹೆಣ್ಣು ಪಕ್ಷಿಗೆ ಸ್ವಲ್ಪ ಈ ಭುಜಗಳ ಮೇಲೆ ಇರುವಂತಹ ಒಂದು ಬಿಳಿ ಬಣ್ಣದ ಸಣ್ಣ ಕಿರೀಟದ ರೂಪ ಇರುತ್ತೆ. ಆ ಸಣ್ಣ ಕಿರೀಟದ ರೂಪದ ಬಿಳಿ ಬಣ್ಣದ ಆಕೃತಿ ಮಾತ್ರ ಇರೋದಿಲ್ಲ. ಇನ್ನುಳಿದಂತೆ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಕಾಣುತ್ತೆ ಗಂಡು ಮತ್ತೆ ಹೆಣ್ಣು ಪಕ್ಷಿಗಳು. ಆದರೆ ಸ್ವಲ್ಪ ಬೂದು ಬಣ್ಣ ಹೆಚ್ಚಾಗಿರುವಂತೆ ಹೆಣ್ಣು ಪಕ್ಷಿಯಲ್ಲಿ ಕಂಡು ಬರುತ್ತೆ. ಮರಿಗಳು ಕೂಡ ಹೆಣ್ಣು ಪಕ್ಷಿ ಅಥವಾ ತಾಯಿ ಪಕ್ಷಿಯ ಹಾಗೆ ಬೆಳೆಯುವಾಗ ಭುಜದ ಮೇಲೆ ಯಾವುದೇ ರೀತಿ ಬಿಳಿ ಬಣ್ಣದ ಕಿರೀಟವಿರೋದಿಲ್ಲ ಅಥವಾ ಭುಜದ ಮೇಲೆ ಬಿಳಿ ಬಣ್ಣದ ಆಕೃತಿ ಇರೋದಿಲ್ಲ. ಸ್ವಲ್ಪ ಬೂದು ಬಣ್ಣ ಹೆಚ್ಚಾಗಿದೆಯೇನೋ ಅನ್ನುವಂತೆ ಬೆಳೆಯುತ್ತೆ. ಯಾವಾಗ ಆ ಮರಿ ಪಕ್ಷಿಗಳು ಬೆಳೆಯುತ್ತಾ ವಯಸ್ಕ ಸ್ಥಿತಿಗೆ ಬಂದಾಗ ಅವುಗಳಿಗೆ ಈ ಎಲ್ಲ ನೇರಳೆ ಬಣ್ಣ ಹಾಗೂ ಹೊಳೆಯುವಂತಹ ಪಚ್ಚೆ ಹಸಿರು ಬಣ್ಣ ಎಲ್ಲವೂ ಕೂಡ ಮೂಡೋದಕ್ಕೆ ಶುರುವಾಗುತ್ತೆ. ಒಂಟಿಯಾಗಿ ಅಥವಾ ಜೋಡಿಯಾಗಿ ದಟ್ಟ ಕಾಡುಗಳು, ಮೈದಾನ ಪ್ರದೇಶಗಳು, ಪೊದೆಗಳ ಅಡಿಯಲ್ಲಿ ಈ ಪಕ್ಷಿಗಳನ್ನ ಸುಲಭವಾಗಿ ಕಾಣಬಹುದು. ಈಗಷ್ಟೇ ಹೇಳಿದ್ರಿ ನೀವು ದಟ್ಟ ಕಾಡಿನ ಮಧ್ಯೆ ಇರುತ್ತೆ ಅಂತ. ಮೈದಾನ ಪ್ರದೇಶಗಳಲ್ಲಿ ಹೇಗೆ ನೋಡೋದಕ್ಕೆ ಸಾಧ್ಯ ಅಂತ ಕೇಳಿದ್ರೆ,
ಇವುಗಳಲ್ಲೂ ಇರುವಂತಹ ಪ್ರದೇಶ ಹೇಗಿರುತ್ತೆ ಅಂದ್ರೆ ಕಾಡಿನ ಮಧ್ಯಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಖಾಲಿ ಹುಲ್ಲುಗಾವಲಿನ ಅಥವಾ ಸ್ಪಂಜಿನಂತಹ ಇರುವಂತಹ ಪ್ರದೇಶಗಳಿರುತ್ತೆ. ನೀರನ್ನು ಹೆಚ್ಚಾಗಿ ಹೀರುವಂತಹ ಕೆಲಸವನ್ನ ಆ ಭೂಮಿಗಳು ಮಾಡುತ್ತೆ. ಅಂತಹ ಮೈದಾನ ಪ್ರದೇಶಗಳಲ್ಲಿ ಈ ಹರಳುಚೋರೆ ಪಕ್ಷಿಯನ್ನ ಸುಲಭವಾಗಿ ಗುರುತಿಸಬಹುದು. ನೆಲದ ಮೇಲೆ ಕೂತ್ಕೊಂಡು ಅಥವಾ ನೆಲಕ್ಕೆ ಹತ್ತಿರದಲ್ಲಿರುವಂತಹ ಗಿಡಗಳ ಮೇಲೆ ಕುಳಿತುಕೊಂಡು ಆಹಾರವನ್ನ ಅನ್ವೇಷಿಸ್ತಾ ಇರುತ್ತೆ. ಇವುಗಳು 6 ರಿಂದ 7 ಕೂಗುಗಳನ್ನು ಒಳಗೊಂಡಿರುವ ಹಾಗೆ ನಿಧಾನವಾಗಿ ಪ್ರಾರಂಭಿಸಿ ತಮ್ಮ ಸ್ವರವನ್ನ ಹೆಚ್ಚಿಸ್ತಾ ಹೋಗುವಂತಹ ಹಾಡನ್ನು ಹೇಳುತ್ತೆ. ಏನು ಅರ್ಥ ಆಗಲಿಲ್ಲ ನಮಗೆ, ಯಾವ ತರ ಕೂಗುತ್ತೆ ಅಂತ ಕೇಳಿದ್ರೆ, ಈ ಪಕ್ಷಿ ಕೂಗುವ ರೀತಿ ಹಾಗೆ ನಿಧಾನವಾಗಿ ಪ್ರಾರಂಭಿಸಿ ಶಬ್ದವನ್ನ ಜಾಸ್ತಿ ಮಾಡ್ತಾ ಹೋಗುವಂತಹ ಸ್ವರೂಪವನ್ನ ಈ ಪಕ್ಷಿಯ ಧ್ವನಿ ಪಡ್ಕೊಂಡಿದೆ. ಅದರ ಹಾಡು ಆ ರೀತಿ ವಿಶೇಷ ಅಥವಾ ವಿಚಿತ್ರವಾಗಿದೆ ಅಂತ ಹೇಳ್ಬೋದು. ಈ ಪಕ್ಷಿ ಪಾರಿವಾಳದ್ದೇ ಜಾತಿಯ ಪಕ್ಷಿಯಾಗಿರೋದ್ರಿಂದ ಇದರ ಕೂಗಿನಲ್ಲೂ ಕೂಡ ಪಾರಿವಾಳದ್ದೇ ಜಾತಿಯ ಅಂಶಗಳನ್ನು ನೀವು ಸುಲಭವಾಗಿ ಗುರುತಿಸಬಹುದು. ಇದರ ಕೂಗನ್ನು ಒಮ್ಮೆ ಕೇಳೋಣ ಬನ್ನಿ. ಇದರ ಕೂಗಿನ ಕೇಳಿದಾಗ ಪಾರಿವಾಳದ್ದೇ ಕೂಗು ಸ್ವಲ್ಪ ಹೆಚ್ಚಾಗಿದೆ ಅಂತ ಅನ್ಸುತ್ತೆ. ಕಾಡಿನಲ್ಲಿ ಅಪರೂಪವಾಗಿ ನಾವು ಯಾವತ್ತೂ ಓಡಾಡ್ತಿರ್ತೀವಿ. ಇದರನ್ನ ಕೂಗಿದಾಗ ಭಯವಾಗಿದ್ದು ಉಂಟು ಅಂತ ಹೇಳುವಂತಹ ಹಲವಾರು ಜನರ ಅಭಿಪ್ರಾಯಗಳನ್ನ ನೀವು ಈ ಪಕ್ಷಿಯ ಕೂಗಿನಿಂದ ತಿಳಿದುಕೊಳ್ಳಬಹುದು. ಹಲವಾರು ಜನರು ಕಾಡಿನಲ್ಲಿ ಹೋಗುವಂತಹ ಸಂದರ್ಭಗಳಲ್ಲಿ ಈ ಪಕ್ಷಿಯ ಕೂಗನ್ನ ಕೇಳಿದಾಗ ಸಂಜೆ ಹೊತ್ತಿನಲ್ಲಿ ಅಥವಾ ಮುಂಜಾವಿನ ಹೊತ್ತಿನಲ್ಲಿ ಸ್ವಲ್ಪ ಭಯ ಪಡೋದು ಖಂಡಿತ ಸಾಧ್ಯ. ಯಾಕಂದ್ರೆ ಅಷ್ಟು ಭಯವನ್ನ ಹೊರಡಿಸುತ್ತೆ ಈ ಕೂಗು. ಇದಲ್ಲದೆ ಬೇರೆ ರೀತಿಯ ಶಬ್ದಗಳನ್ನು ಕೂಡ ಹೊರಡಿಸುತ್ತೆ. ಆದ್ರೆ ಎಲ್ಲಾ ಶಬ್ದಗಳು ಕೂಡ ಹೆಚ್ಚಿನ ಪಕ್ಷ ಇದೇ ರೀತಿಯಲ್ಲಿ ಇರುತ್ತೆ. ಆದ್ರೆ ಏರಿಸುವಂತಹ ಸ್ವರ ಸ್ವಲ್ಪ ವ್ಯತ್ಯಾಸವನ್ನ ಮಾಡುತ್ತೆ ಅಂತಂದ್ರೆ ಖಂಡಿತ ತಪ್ಪಾಗಲ್ಲ. ವಿಶೇಷವಾಗಿ ಉಷ್ಣವಲಯದ ಕಾಡುಗಳು, ದಟ್ಟವಾಗಿ ನೆಲದಲ್ಲಿ ತೇವಾಂಶ ಆರದೇ ಇರುವಂತಹ ಕಾಡುಗಳು, ದಟ್ಟ ಕಾಡಿನ ಅಂಚಿನಲ್ಲಿ ಇರುವಂತಹ ಹೊಲಗಳು, ಕರಾವಳಿಯಲ್ಲಿ ಇರುವಂತಹ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಹೆಚ್ಚಾಗಿ ಈ ಪಕ್ಷಿಯನ್ನ ಗುರುತಿಸಬಹುದು. ಬಹಳಷ್ಟು ಪಕ್ಷಿಗಳನ್ನ ಸುಲಭವಾಗಿ ಗುರುತಿಸೋದಕ್ಕೆ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಇರುವಂತಹ ರಾಜ್ಯಗಳ ಕಾಡುಗಳಲ್ಲಿ ಮತ್ತು ಹಿಮಾಲಯದ ತಪ್ಪಲಿನ ಕಾಡುಗಳಲ್ಲಿ, ಬಾಂಗ್ಲಾದೇಶ, ಶ್ರೀಲಂಕಾ, ಬರ್ಮಾಗಳಲ್ಲಿ ಈ ಪಕ್ಷಿಯನ್ನ ಕಾಣಬಹುದು. ಪಾಕಿಸ್ತಾನದಲ್ಲಿ ಈ ಪಕ್ಷಿಯನ್ನ ಗುರುತಿಸಿರೋದು ಇಲ್ಲಿಯವರೆಗೂ ಅತ್ಯಂತ ವಿರಳ ಅಂತ ಹೇಳ್ಬೋದು. ಈ ಪಕ್ಷಿಗಳ ಜೀವಿತಾವಧಿ ಕಾಡಿನಲ್ಲಿ ಸ್ವಾಭಾವಿಕವಾಗಿ 5 ರಿಂದ 15 ವರ್ಷಗಳ ಬದುಕುವಂತಹ ಜೀವಿತಾವಧಿಯನ್ನ ಹೊಂದಿದೆ. ಕೆಲವು ಬುಡಕಟ್ಟು ಜನಾಂಗಗಳು ಅಥವಾ ಜನಾಂಗಗಳ ಜನರು ಈ ಹರಳುಚೋರೆ ಹಕ್ಕಿಯನ್ನ ಹಿಡಿದು ಸಾಕೋದ್ರಿಂದ ಅಲ್ಲಿ ಅವುಗಳ ಜೀವಿತಾವಧಿ 10 ರಿಂದ 20 ವರ್ಷಗಳು ಮೀರಿದ್ದನ್ನು ಕೂಡ ಗುರುತಿಸಬಹುದು. ಕೀಚುಗ ಮತ್ತು ಮುಂಗುಸಿ ಅಂದ್ರೆ ಶ್ರೈಕ್ ಮತ್ತು ಮಂಗೂಸ್ ಅಂತ ಕರಿತೀವಲ್ಲ, ಮುಂಗುಸಿಗಳು, ಇವು ಹರಳುಚೋರೆ ಹಕ್ಕಿಯ ಮೊಟ್ಟೆ ಮತ್ತೆ ಮರಿಗಳನ್ನ ಬೇಟೆಯಾಡೋದ್ರಿಂದ ಇವುಗಳ ಜೀವಿತಾವಧಿ ಅತ್ಯಂತ ಕ್ಷೀಣವಾಗಿದೆ ಅಥವಾ ಕಮ್ಮಿಯಾಗಿದೆ ಅಂತ ಹೇಳ್ಬೋದು. ಮುಖ್ಯವಾದ ಬೇಟೆಗಾರರು ಅಂತಂದ್ರೆ ಒಂದು ಕೀಚುಗ ಮತ್ತೊಂದು ಮುಂಗುಸಿ. ಇವೆರಡೂ ಪಕ್ಷಿ ಮತ್ತು ಪ್ರಾಣಿಗಳು ಹರಳುಚೋರೆ ಹಕ್ಕಿಯ ಮರಿ ಮೊಟ್ಟೆಗಳನ್ನ ಬೇಟೆಯಾಡುತ್ತೆ. ಹಾಗಾಗಿ ಅದರ ಮೇಲೆ ಈ ಪಕ್ಷಿಗಳ ಜೀವಿತಾವಧಿ ನಿರ್ಧಾರವಾಗಿದೆ ಅಂತ ಹೇಳ್ಬೋದು. ಹರಳುಚೋರೆ ಹಕ್ಕಿಗಳು ನೆಲದ ಮಟ್ಟದಲ್ಲೇ ಅಥವಾ ಕಡಿಮೆ ಎತ್ತರದಲ್ಲಿ ಗೂಡನ್ನ ನಿರ್ಮಿಸುತ್ತೆ. ಗೂಡಿಗೆ ಯಾವುದೇ ರೀತಿಯ ರಕ್ಷಣೆಗಳನ್ನ ಒದಗಿಸೋದಿಲ್ಲ. ಅದರ ಬದಲಾಗಿ ನೆಲದ ಮೇಲೆ ಹೇಗೆ ತೆರೆದಂತೆ ಗೂಡನ್ನು ಕಟ್ಟುತ್ತೋ ಅದೇ ರೀತಿ ಪೊದೆಗಳ ಮೇಲೆ ಹಾಗೂ ಕಡಿಮೆ ಎತ್ತರದಲ್ಲಿರುವಂತಹ ಗಿಡಗಳಲ್ಲೂ ಕೂಡ ಗೂಡನ್ನು ನಿರ್ಮಿಸುತ್ತೆ. ಇದನ್ನ ಹುಡುಕೋದು ತುಂಬಾ ಸುಲಭ. ಹಾಗಾಗಿ ಇವುಗಳು ಕೀಚುಗ ಮತ್ತೆ ಮುಂಗುಸಿಗಳಿಗೆ ಸುಲಭದ ತುತ್ತಾಗಿ ಪರಿಣಮಿಸುತ್ತೆ. ಮುಂಗುಸಿಗಳು ಇವುಗಳ ಮೊಟ್ಟೆಗಳನ್ನ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಗೊತ್ತಾ? ಬೇಟೆಯಾಡುವ ಕ್ರಮನೂ ಕೂಡ ಒಂದು ಅಪರೂಪವಾಗಿದ್ದು ಅಂತ ಹೇಳ್ಬೋದು. ಯಾಕಂದ್ರೆ ಹರಳುಚೋರೆ ಹಕ್ಕಿಯ ಮೊಟ್ಟೆಗಳು ಸ್ವಲ್ಪ ಬಲಿಷ್ಠವಾಗಿ ಗಟ್ಟಿಯಾದ ಕವಚವನ್ನ ಹೊಂದಿರುತ್ತೆ. ಹಾಗಾಗಿ ಗಟ್ಟಿಯಾದಂತಹ ಕವಚವನ್ನ ಹೊಂದಿರೋದ್ರಿಂದ ಮುಂಗುಸಿಗಳು ಈ ಪಂಜದಲ್ಲಿ ಮೊಟ್ಟೆಯನ್ನ ತೆಗೆದುಕೊಂಡು ಬಲವಾದಂತಹ ಮರದ ಕಾಂಡಕ್ಕೆ ಅಥವಾ ಬಲವಾದಂತಹ ಬಂಡೆಗಳಿಗೆ ಈ ಪಕ್ಷಿಯ ಮೊಟ್ಟೆಗಳನ್ನು ಒಡೆದು ಮೊಟ್ಟೆಯಿಂದ ಬರುವಂತಹ ದ್ರವವನ್ನು ಸೇವಿಸ್ತವೆ. ಈ ರೀತಿ ಬೇಟೆಯನ್ನು ಆಡುವಂತಹ ಕ್ರಮವನ್ನು ಮುಂಗುಸಿ ಹೊಂದಿದ್ರೆ, ಕೀಚುಗ ಪಕ್ಷಿ ಇವುಗಳ ದೊಡ್ಡ ದೊಡ್ಡ ಮೊಟ್ಟೆಗಳನ್ನ ತೆಗೆದುಕೊಂಡು ಹಾಗೆ ಹಾರ್ತವೆ. ಅವುಗಳನ್ನು ತೆಗೆದುಕೊಂಡು ಹೋಗಿ ಗೂಡಲ್ಲಿ ಇಟ್ಕೊಂಡು ಆಹಾರಕ್ಕಾಗಿ ಶೇಖರಣೆ ಮಾಡುತ್ತೆ ಅಂತ ಹೇಳ್ತೀವಲ್ಲ ನಾವು, ಆ ರೀತಿಯ ಶೇಖರಣೆ ಮಾಡುವಂತಹ, ಸಂಗ್ರಹ ಮಾಡುವಂತಹ ಕೆಲಸವನ್ನ ಕೀಚುಗ ಮಾಡುತ್ತೆ. ಶೇಖರಣೆ ಮಾಡೋದು ಅಂದ್ರೆ ನಾವು ಡಬ್ಬಿಯಲ್ಲಿ ಅಕ್ಕಿ ಹಾಕಿಟ್ಟಾಗಲ್ಲ. ಇವುಗಳು ಮೊಟ್ಟೆಯನ್ನ ಅಂದ್ರೆ ಹರಳುಚೋರೆ ಹಕ್ಕಿಯ ಮೊಟ್ಟೆಗಳನ್ನ ತೆಗೆದುಕೊಂಡು ಬಂದು ಬಲವಾದಂತಹ ಮುಳ್ಳುಗಳನ್ನ ಗೂಡಿನ ಹತ್ರದಲ್ಲೇ ಇರುವಂತೆ ನೋಡ್ಕೊಂಡಿರುತ್ತೆ. ಎಲ್ಲಿ ಆ ಮುಳ್ಳಿನ ಟೊಂಗೆಗಳು, ಮುಳ್ಳುಗಳು, ಬಲವಾದಂತಹ ಮುಳ್ಳುಗಳಿದೆ ಅದಕ್ಕೆ ಶೂಲದಂತೆ ಸಿಕ್ಕಿಬಿಡುತ್ತೆ. ಅಂದ್ರೆ ಚುಚ್ಚಿ ಮೊಟ್ಟೆಗೆ ಇಡುತ್ತೆ. ಯಾವಾಗ ಬೇಕೋ ಅದನ್ನ ಒಡ್ಕೊಂಡು ಆಹಾರವನ್ನು ಸೇವಿಸುವಂತಹ ಕೆಲಸವನ್ನ
ಈ ಪಕ್ಷಿಗಳು ಅಂದ್ರೆ ಶೈಕ್ ಅಥವಾ ಕೀಚುಕ ಪಕ್ಷಿಗಳು ಮಾಡುತ್ತೆ. ಹಾಗಾಗಿ ಇದೆಲ್ಲದರ ಮೇಲೆ ಹರಳು ಚೋರೆ ಹಕ್ಕಿಯ ಒಂದು ಜೀವಿತಾವಧಿ ನಿರ್ಧಾರ ಆಗತ್ತೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಪ್ರಮುಖವಾಗಿ ಹರಳು ಚೋರೆ ಹಕ್ಕಿಗಳು ನೆಲದಲ್ಲಿ ಬಿದ್ದಿರುವಂತಹ ಧಾನ್ಯದ ಕಾಳುಗಳು, ಉದುರಿರುವಂತಹ ಬೀಜಗಳು, ಕಲಿತು ಉದುರಿರುವಂತಹ ಹಣ್ಣುಗಳನ್ನ, ನೆಲಮಟ್ಟದಲ್ಲಿ ಇರುವಂತಹ ಕೆಲವು ಸಸ್ಯಗಳನ್ನು ಕೂಡ ಇವು ಸೇವಿಸ್ತವೆ. ಪ್ರಧಾನವಾಗಿ ಸಸ್ಯಾಹಾರಿ ಪಕ್ಷಿ ಅಂತ ಹರಳ್ಚೋರೆ ಹಕ್ಕಿಯನ್ನ ಗುರುತಿಸಬಹುದು. ಹಾಗಾಗಿ ಜೀವನದ ಅತ್ಯಂತ ಹೆಚ್ಚಿನ ಸಮಯವನ್ನ ಆಹಾರವನ್ನ ಹುಡುಕೋದಕ್ಕೆ ನೆಲದಲ್ಲಿ ಅಥವಾ ಮರದ ಟೊಂಗೆಗಳಲ್ಲೇ ನಾವಿದನ್ನ ನೋಡಬಹುದು. ಜೀವಿತಾವಧಿಯ 70-80% ಭಾಗವನ್ನ ನೆಲದ ಮೇಲೆ ಓಡಾಡುತ್ತಾ ಆಹಾರವನ್ನು ಸಂಗ್ರಹ ಮಾಡುತ್ತವೆ. ಅದಷ್ಟೇ ಅಲ್ಲದೆ ಇವುಗಳ ಆಹಾರದ ಭಾಗಗಳಲ್ಲಿ ಬಿದಿರಿನ ಬೀಜಗಳು, ಹುಲ್ಲಿನ ಬೀಜಗಳು, ಮಾಗಿ ಕಳಿತು ಚೆನ್ನಾಗಿ ಉದುರಿರುವಂತಹ ಹಣ್ಣುಗಳು, ಅದರಲ್ಲಿ ಉದಾಹರಣೆ ಅಂದರೆ ಅಂಜೂರ, ಆಲ, ಹತ್ತಿ, ಪೇರಳೆ, ನೇರಳೆ ಇವೆಲ್ಲ ಹಣ್ಣುಗಳು ಕಳೆತ ಮೇಲೆ ಕೆಳಗೆ ಉದುರುತ್ತಲ್ಲ, ಅಂತಹ ಹಣ್ಣುಗಳನ್ನು ಸೇವಿಸಿ ಆಹಾರಕ್ಕಾಗಿ ಉಪಯೋಗಿಸ್ತವೆ. ಕೆಲವೊಮ್ಮೆ ಮರಿಗಳಿಗೆ ಪೌಷ್ಟಿಕಾಂಶಕ್ಕೋಸ್ಕರವಾಗಿ ಸಣ್ಣ ಕೀಟಗಳು, ಗೆದ್ದಲು ಹುಳಗಳನ್ನು ಕೂಡ ಸೇವಿಸ್ತವೆ. ಆ ಗೆದ್ದಲು ಹುಳಗಳನ್ನು ಕೂಡ ತಂದು ಆಹಾರವಾಗಿ ಮರಿಗಳಿಗೆ ನೀಡುತ್ತವೆ. ಇವುಗಳು ಜನವರಿಯಿಂದ ಮೇ ತಿಂಗಳ ಅವಧಿಯಲ್ಲಿ ಗೂಡನ್ನ ಕಟ್ಟುತ್ತವೆ. ಪಾರಿವಾಳಗಳಂತೆ ಒಣಗಿದ ಎಲೆ ಕಡ್ಡಿಗಳನ್ನು ಸೇರಿಸಿ ಮರದ ಪೊದೆಯ ಕವಲಿರುವಂತಹ ಸ್ಥಳಗಳಲ್ಲಿ ಗೂಡನ್ನ ತಯಾರಿಸುವಂತಹ ಹಕ್ಕಿ. ಇದರ ಗೂಡನ್ನು ನೋಡಿದ್ರೆ ಎಲ್ಲ ಕಸ ಕಡ್ಡಿಗಳನ್ನ ಒಟ್ಟಾಗಿ ಸೇರಿಸಿ ರಾಶಿ ಹಾಕದಂಗೆ ಕಾಣುತ್ತೆ. ನೀವು ಪಾರಿವಾಳದ ಗೂಡನ್ನು ನೋಡಿ ಯಾವ ರೀತಿ ಕಾಣುತ್ತೋ ಅದೇ ರೀತಿಯ ಯಥಾವತ್ ಗೂಡುಗಳನ್ನ ಇದು ನಿರ್ಮಿಸುತ್ತೆ. ನೆಲದಿಂದ ಹೆಚ್ಚಿನ ಎತ್ತರದಲ್ಲಿ ಕಟ್ಟೋದಿಲ್ಲ. ನೆಲಕ್ಕೆ ಸಮಾನಾಂತರವಾಗಿ ಅಥವಾ ನೆಲದಿಂದ ಸ್ವಲ್ಪ ಎತ್ತರದಲ್ಲಿರುವಂತಹ ಕಡಿಮೆ ಎತ್ತರದ ಗಿಡಗಳಲ್ಲಿ ಕವಲಿನ ಪ್ರದೇಶಗಳಲ್ಲಿ ಗೂಡನ್ನು ನಿರ್ಮಾಣ ಮಾಡುತ್ತೆ. ಗೂಡನ್ನು ನಿರ್ಮಾಣ ಮಾಡೋದಕ್ಕೆ ಉಪಯೋಗಿಸುವಂತಹ ವಸ್ತುಗಳು ಒಣಗಿರುವಂತಹ ಕಡ್ಡಿಗಳು, ಒಣಗಿರುವಂತಹ ಬಳ್ಳಿಯ ಕಾಂಡಗಳನ್ನು ತಂದು ಅವುಗಳನ್ನ ಅಡ್ಡಾದಿಡ್ಡಿ ಹಾಕಿ ರಾಶಿ ಸೇರಿಸಿದಂತೆ ಮಾಡಿ ಅಲ್ಲಿ ಗೂಡನ್ನ ನಿರ್ಮಾಣ ಮಾಡುತ್ತೆ. ಈ ಗೂಡಿಗೆ ಯಾವುದೇ ಇಂಥದ್ದೇ ಆಕಾರ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವೊಮ್ಮೆ ಮರದ ಆಕಾರ, ಆ ಸ್ಥಳದ ಆಕಾರವನ್ನ ನಿರ್ಧರಿಸಿ ಇವುಗಳ ಗೂಡು ನಿರ್ಮಾಣ ಆಗುತ್ತೆ. ಇವುಗಳು ಮೋನೋಗಾಮಸ್ ಪಕ್ಷಿ ಅಂದ್ರೆ ಏಕಸಂಗಾತಿ ಪಕ್ಷಿಗಳು. ಹಾಗಾಗಿ ಜವಾಬ್ದಾರಿಯನ್ನ ಸಮಾನವಾಗಿ ಹಂಚಿಕೊಳ್ಳುವಂತಹ ಪಕ್ಷಿಗಳು. ಹರಳ್ಚೋರೆ ಹಕ್ಕಿಯ ಮೊಟ್ಟೆಗಳು ನಯವಾದ, ಹೊಳಪುಳ್ಳುವಂತಹ ಮಂದ ಬಿಳಿ ಬಣ್ಣದಲ್ಲಿ ಇರುತ್ತೆ. ಒಂದು ಋತುವಿನಲ್ಲಿ 2 ಮೊಟ್ಟೆಗಳನ್ನ ಇಡುತ್ತವೆ. 14ರಿಂದ 16 ದಿನಗಳವರೆಗೆ ಮೊಟ್ಟೆಗಳಿಗೆ ಸಮಾನವಾಗಿ ಕಾವನ್ನ ನೀಡುವಂತಹ ಪಕ್ಷಿ. 2 ಮೊಟ್ಟೆಗಳಿದ್ರೂ ಕೂಡ ಮರಿಯಾಗುವುದು ಒಂದೇ ಒಂದು ಮಾತ್ರ. ಆಹಾರದಲ್ಲಿ ಇರುವಂತಹ ಏರುಪೇರು, ಬೇಟೆಗಾರ ಹಕ್ಕಿಗಳ ಆಕ್ರಮಣ ಇವೆಲ್ಲವೂ ಕೂಡ ಈ ಮೊಟ್ಟೆಗಳಿಗೆ ತುಂಬಾ ಕಂಟಕಪ್ರಾಯವಾಗಿದೆ. ಹಾಗಾಗಿ ಈ ಪಕ್ಷಿಗಳು ಮೊಟ್ಟೆಯನ್ನ ದೊಡ್ಡದು ಮಾಡುವಾಗ ಅತ್ಯಂತ ಹುಷಾರಾಗಿ ಅತ್ಯಂತ ರಕ್ಷಣೆಯನ್ನು ಒದಗಿಸಬೇಕು. ಆದರೆ ತಾಯಿ ತಂದೆಗಳು ಎರಡೂ ಕೂಡ ಆಹಾರವನ್ನು ಹುಡುಕಿ ಹೋದಂತಹ ಸಂದರ್ಭದಲ್ಲಿ ಬೇಟೆಗಾರ ಪಕ್ಷಿಗಳಾಗಿರುವಂತಹ ಕೀಚುಗ ಮತ್ತು ಮುಂಗುಸಿಗಳು, ಹಾವುಗಳು, ಗೂಬೆಗಳು ಇವೆಲ್ಲ ಆಕ್ರಮಣವನ್ನು ಮಾಡಿ ಇದರ ಮರಿ ಮೊಟ್ಟೆಗಳನ್ನ ಕಬಳಿಸಿ ಬಿಡುತ್ತೆ. ಹಾಗಾಗಿ ಅದೆರಡರಲ್ಲಿ ಒಂದು ಮರಿ ಉಳ್ಕೊಂಡ್ರು ಒಂದು ಮರಿ ಮಾತ್ರ ದೊಡ್ಡದಾಗುತ್ತೆ. ಇನ್ನುಳಿದಿದ್ದು ಬೇರೆ ಪಕ್ಷಿಗಳ ಆಹಾರವಾಗಿ, ಬೇರೆ ಪ್ರಾಣಿಗಳ ಆಹಾರವಾಗಿ ತೆಗೆದುಕೊಂಡು ಹೋಗುವಂಥದ್ದು ಯಾವಾಗಲೂ ರೂಢಿಯಲ್ಲಿರುವಂತಹ ನಡವಳಿಕೆ. ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಬೇಟೆ ಮಾಡುವಾಗ 2 ಮೊಟ್ಟೆ ಮರಿಗಳನ್ನು ತೆಗೆದುಕೊಂಡು ಹೋಗ್ಬೋದು, ಯಾಕೆ ಒಂದನ್ನು ಉಳಿಸಿ ಹೋಗುತ್ತೆ? ಒಂದು ಮರಿ ಅಥವಾ ಒಂದು ಮೊಟ್ಟೆಯನ್ನ ಅಥವಾ ಕೀಚುಗ ಅಥವಾ ಬೇರೆ ಪಕ್ಷಿಗಳು ಬಂದು ತೆಗೆದುಕೊಂಡು ಹೋಗೋದಕ್ಕೆ ಬಂದಾಗ 2 ಮೊಟ್ಟೆಗಳಿದ್ದಾಗ ಒಂದನ್ನು ಎತ್ಕೊಂಡು ಒಂದನ್ನು ಬಿಟ್ಟು ಹೋಗುತ್ತೆ. ಕಾರಣ ಏನಂದ್ರೆ ಮುಂದಿನ ಸರಿ ಆಹಾರ ಬೇಕು ಅಂದಾಗ ಅದನ್ನು ಉಳಿಸುವಂತಹ ಕೆಲಸವನ್ನ ಅಲ್ಲಿಂದಲೇ ಈ ಪಕ್ಷಿ ಪ್ರಾಣಿಗಳು ಮಾಡುತ್ತೆ. ಉದಾಹರಣೆಗೆ ಆನೆ ಹುಲ್ಲನ್ನು ತಿನ್ಕೊಂಡು ಹೋಗುತ್ತೆ. ಹುಲ್ಲನ್ನು ತಿಂದಾಗ ಹುಲ್ಲಿನ ಬೇರ್ ಸಮೇತ ಕಿತ್ತು ತಿನ್ನುವಂತಹ ಬುದ್ಧಿ ಅಥವಾ ದುರಾಸೆಯ ಬುದ್ಧಿ ಆನೆಗಿರೋದಿಲ್ಲ. ಹುಲ್ಲಿನ ಮೇಲ್ಭಾಗವನ್ನ ದನ, ಆನೆ ಎಲ್ಲವೂ ಕೂಡ ಮೇಯ್ದು ಮುಂದಕ್ಕೆ ಹೋಗುತ್ತೆ. ಅಕಸ್ಮಾತ್ ಏನಾದರೂ ಬೇರು ಸಮೇತ ತಿಂದು ಹೋದ್ರೆ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತೆ. ಹಾಗಾಗಿ ಇವುಗಳು ಅತ್ಯಂತ ಕುಶಾಗ್ರಮತಿಗಳಾದಂತಹ ಪ್ರಾಣಿಗಳು, ಪಕ್ಷಿಗಳು ಅಂತ ಹೇಳ್ಬೋದು. ಇವುಗಳಿಗೆ ಒಂದಕ್ಕೊಂದು ಇರುವಂತಹ ನಂಟಿದೆಯಲ್ಲ ಅತ್ಯಂತ ಅಪರೂಪವಾಗಿದ್ದು. ಹಾಗಾಗಿ ಮನುಷ್ಯರಿಗೆ ಮಾತ್ರ ಆ ಥರದ ದುರ್ಬುದ್ಧಿ ಇರೋದು ಅಂತ ಹೇಳ್ಬೋದು. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಸಸ್ಯಗಳಿಗೆ ಆ ಥರದ ದುರ್ಬುದ್ಧಿ ಇರೋದಿಲ್ಲ. ಅವುಗಳು ತಿಂದ್ರೂ ಕೂಡ ಒಂದನ್ನು ಉಳಿಸಿ ಒಂದನ್ನ ತಿಂದು ಹೋಗುತ್ತವೆ. ಅದಕ್ಕೆ ಉತ್ತಮ ಉದಾಹರಣೆ ಈ ಹರಳ್ಚೋರೆ ಹಕ್ಕಿಯ ಮೊಟ್ಟೆಗಳೇ ಹಾಗೂ ಅವುಗಳನ್ನು ಬೇಟೆಯಾಡೋದಕ್ಕೆ ಬರುವಂತಹ ಬೇರೆ ಇತರ ಪಕ್ಷಿಗಳು, ಪ್ರಾಣಿಗಳು ಅಂತ ಹೇಳಬಹುದು. ಹರಳ್ಚೋರೆ ಹಕ್ಕಿ 2 ಮೊಟ್ಟೆಗಳಿದ್ರೂ ಕೂಡ ಉಳಿಯುವಂಥದ್ದು 1 ಮೊಟ್ಟೆ ಮಾತ್ರ. ಆ 1 ಮೊಟ್ಟೆಯ ಮರಿ ದೊಡ್ಡದಾಗಿ ಮತ್ತೆ ತನ್ನ ಸಂತಾನೋತ್ಪತ್ತಿಯನ್ನು ಮುಂದುವರಿಸ್ತಾ ಹೋಗುತ್ತೆ. ಹಾಗಾಗಿ ನೀವು ಜಾಲತಾಣಗಳಲ್ಲಿ ನಿಮ್ಮ ಹತ್ರ ಇರುವಂತಹ ಬೇರೆ ಬೇರೆ ಸಾಧನೆಗಳಿಂದ ಈ ಒಂದು ಪಕ್ಷಿಯನ್ನ ಗುರುತಿಸಬಹುದು, ನೋಡಬಹುದು.
ದಟ್ಟಕಾಡಿನ ಮಧ್ಯದಲ್ಲಿರುವಂತಹ ಹುಲ್ಲುಗಾವಲು ಪ್ರದೇಶಗಳು, ಇಂತಹ ಸ್ಥಳಗಳಲ್ಲಿ ಸುಲಭವಾಗಿ ನೆಲದ ಮೇಲೆ ಓಡಾಡುವಂತಹ ಬಣ್ಣದ ವಜ್ರದಂತಹ ರತ್ನದಂತಹ ಪಕ್ಷಿಗಳನ್ನು ಗುರುತಿಸಬಹುದು. ಇದು ಹರಳುಚೋರೆ ಹಕ್ಕಿಯ ಬಗ್ಗೆ ಇಂದು ನಿಮಗೆ ತಿಳಿಸೋದಕ್ಕೆ ತೆಗೆದುಕೊಂಡಂತಹ ಸಮಯ. ಅತ್ಯಂತ ವಿಶೇಷವಾದ ಪಕ್ಷಿಯನ್ನು ನೀವು ತಿಳ್ಕೊಂಡ್ರಿ ಅಂತ ಅಂದ್ಕೊಳ್ತಾ ನಿಮ್ಮ ಮಕ್ಕಳಿಗೆ ಹಾಗೂ ಸ್ನೇಹಿತರಿಗೆ ಹರಳುಚೋರೆ ಹಕ್ಕಿಯ ಬಗ್ಗೆ ತಿಳಿಸಿ ಮಕ್ಕಳಿಗೆ ಪರಿಚಯ ಮಾಡಿಕೊಡಿ ಅಂತ ಹೇಳ್ತಾ ಇಂದಿನ ಪಕ್ಷಿ ಪ್ರಪಂಚ ಕಾರ್ಯಕ್ರಮದ ಹರಳುಚೋರೆ ಹಕ್ಕಿಯ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಸವಿತಾ, ಅಶ್ವಿನಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.